ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಹುಬ್ಬಳ್ಳಿಯ ಸಿದ್ಧಾರೂಢರ ಜಲರಥೋತ್ಸವ ವಿಜೃಂಭಣೆಯಿಂದ ಜರುಗಿತು. ಉತ್ತರ ಕರ್ನಾಟಕದ ಧಾರ್ಮಿಕ ಯಾತ್ರಾ ಸ್ಥಳಗಳಲ್ಲಿ ಹುಬ್ಬಳ್ಳಿಯ ಸಿದ್ಧಾರೂಢ ಮಠ ಪ್ರಮುಖವಾಗಿದೆ. ಶ್ರಾವಣ ಮಾಸದ ನಿಮಿತ್ತ ಶ್ರೀಮಠದಲ್ಲಿ ನಿತ್ಯ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ. ಸಿದ್ಧಾರೂಢರ ಗದ್ದುಗೆ ಇಂದಿಗೂ ಜಾಗೃತ ಕೇಂದ್ರವಾಗಿದ್ದು, ಹುಬ್ಬಳ್ಳಿಗೆ ಯಾರೇ ಬರಲಿ ಮೊದಲು ಸಿದ್ಧಾರೂಢರ ಮಠಕ್ಕೆ ಭೇಟಿ ಕೊಟ್ಟು ದರ್ಶನ ಪಡೆಯುತ್ತಾರೆ. ಮಠದಲ್ಲಿ ಪ್ರತಿನಿತ್ಯ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಕಣ್ಮನ ತುಂಬುವ ಜಲರಥೋತ್ಸವ. ಸಿದ್ಧಾರೂಢ ಮಠದಲ್ಲಿ ನಡೆಯುವ ಶ್ರಾವಣ ಮಾಸದ ಜಲರಥೋತ್ಸವದ ಸಡಗರ ನೋಡಲು ಎರಡು ಕಣ್ಣು ಸಾಲದು. ಸಿದ್ಧಾರೂಢ ಸ್ವಾಮಿಗಳ ಮೂರ್ತಿಯನ್ನು ಅಲಂಕೃತ ತೆಪ್ಪದಲ್ಲಿ ಕೂರಿಸಿ ಜಲರಥೋತ್ಸವ ಮಾಡಲಾಗುತ್ತದೆ. ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರಾಗಿದ್ದು 1836 ಮಾರ್ಚ್ 26ರಂದು ಜನಿಸಿದವರು. ಶ್ರೀಗಳು ಚಿಕ್ಕಂದಿನಲ್ಲಿಯೇ ಮನೆ ಬಿಟ್ಟು ಲೋಕ ಸಂಚಾರ ಕೈಗೊಂಡವರು. ತಮ್ಮ 41ನೇ ವಯಸ್ಸಿನಲ್ಲಿ ಅಂದರೆ 1877ರಲ್ಲಿ ಹುಬ್ಬಳ್ಳಿಗೆ ಬಂದು ನೆಲೆ ನಿಂತವರು. ನಂಬಿದ ಜನರ ಕಷ್ಟಗಳನ್ನು ಹೋಗಲಾಡಿಸಿದ ಶ್ರೀಗಳು. ಜಗದ್ಗುರು ಸಿದ್ಧಾರೂಢರನ್ನು ನಮಸ್ಕರಿಸುತ್ತಾ, ಗುರುನಾಥರನ್ನು ಕೂಡ ನಮಸ್ಕರಿಸುತ್ತಾ, ಪ್ರತಿ ವರ್ಷದ ಪದ್ಧತಿಗೆ ಅನುಗುಣವಾಗಿ ನಡೆದುಕೊಂಡು ಬಂದಿರತಕ್ಕಂಥ ಶ್ರಾವಣ ಮಾಸದ ಜಗದ್ಗುರು ಸಿದ್ಧಾರೂಢರ ಗುರುನಾಥರರ ಪೂರ್ಣಿಮೆಯ ಮರುದಿವಸವಾಗಿರತಕ್ಕಂಥ ತೆಪ್ಪದ ತೇರವನ್ನು ಸಾಯಂಕಾಲ 4:30 ಜರುಗ್ತಾ ಇದೆ. ಆದ ಕಾರಣ ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಕ್ತಾದಿಗಳು ಭಾಗಿಗಳಾಗಿ ಸಿದ್ಧಾರೂಢರ ಗುರುನಾಥರ ಕೃಪೆಗೆ ಪಾತ್ರರಾಗಬೇಕು. ಎಲ್ಲರೂ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಧನ್ಯರಾಗಬೇಕಾಗಿ ಇಲ್ಲಿ ಆಫೀಸ್ ಕೈಲಾಸ ಮಾಡಬೇಕು. ಕೌಂಟರ್ ಎಲ್ಲ ಪಾವತಿ ಕೊಟ್ಟರೆ ತಮ್ಮ ಇದು ತುಂಬರೆ ಪ್ರಸಾದ ಕಿಟ್ಟು ಆ ಕಿಟಿ ಕೊಟ್ಟು ತುಂಬರೆ. ಸಾಧ್ಯ ಇಲ್ಲ ಅಂತ ಆದರೂ ಕೂಡ ಜಗದ್ಗುರು ಸಿದ್ಧಾರೂಢರು
ಯಾವ ಜಗದ್ಗುರು ಸಿದ್ಧಾರೂಢರಿಂದ ಈ ಲೋಕದ ಉದ್ಧಾರ ಹಾಗೆ ಆಯಿತು. ಅವನ ಮಹಿಮಾ व्याप्तं येन जराचरं तत्पदं दर्शितं येन तस्मै श्रीगुरवे नमः. अद्वैत सार्वभौम ಚಕ್ರವರ್ತಿಯಾಗಿರತಕ್ಕಂಥ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿ ದೇವರ ದಿವ್ಯ ಚರಣಾರವಿಂದಗಳಲ್ಲಿ ನನ್ನ ಕೋಟಿ ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ ಮೌಲ್ಯಗಳಾದಂತಹ ಮೌಲ್ಯವಿದ್ದರೆ ಸಕಲ ಸಂಪತ್ತನ್ನು ಉದ್ಧಾರ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.